ಇಂದಿನ ಕಥೆ ಕಾಗೆ ಮತ್ತು ನರಿಯದು. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಕಾಡಿತ್ತು. ಅದರಲ್ಲಿ ಬಹಳ ಬುದ್ಧಿವಂತ ನರಿಯೊಂದು ವಾಸಿಸುತ್ತಿತ್ತು. ಆ ನರಿಗೆ ಯಾರನ್ನಾದರೂ ಮರಳು ಮಾಡುವಂತಹ ಚಾತುರ್ಯವಿತ್ತು. ಒಂದು ದಿನ ಅದು ಆಹಾರವನ್ನು ಹುಡುಕುತ್ತಾ ಕಾಡಿನಲ್ಲಿ ಅಲೆದಾಡುತ್ತಿತ್ತು. ಕಾಡಿನಲ್ಲಿ ಆಹಾರವನ್ನು ಹುಡುಕುತ್ತಿರುವಾಗ ಮರದ ಮೇಲೆ ಒಂದು ಕಾಗೆಯನ್ನು ನೋಡಿತು. ಅದರ ಬಾಯಲ್ಲಿ ಸಿಹಿಯಾದ ರೊಟ್ಟಿ ಇತ್ತು. ಅದನ್ನು ನೋಡಿದ ನರಿಗೆ ರೊಟ್ಟಿಯನ್ನು ತಿನ್ನುವ ಆಸೆಯಾಯಿತು. ನರಿಯು ಆ ಕಾಗೆಯ ಬಾಯಿಂದ ರೊಟ್ಟಿಯನ್ನು ಹೇಗೆ ತೆಗೆಯುವುದು ಎಂದು ಯೋಚಿಸತೊಡಗಿತು. ಹೀಗೆ ಯೋಚಿಸುತ್ತಾ ನರಿ ಕಾಗೆಯ ಬಳಿ ಹೋಗುವುದು. ನರಿ ಕಾಗೆಯನ್ನು ಕೂಗಿ, ನಿನ್ನ ಧ್ವನಿ ತುಂಬ ಮಧುರವಾಗಿದೆ. ನೀನು ತುಂಬ ಚೆನ್ನಾಗಿ ಹಾಡುತ್ತೀಯಾ ಎಂದು ಕೂಡ ಕೇಳಿದೆ. ನೀನು ನಿನ್ನ ಸುಮಧುರ ಕಂಠದಿಂದ ನನಗಾಗಿ ಮಧುರವಾದ ಒಂದು ಹಾಡನ್ನು ಹಾಡುವೆಯಾ ಎಂದು ಕೇಳಿತು. ನರಿಯ ಮಧುರವಾದ ಮಾತುಗಳನ್ನು ಕೇಳಿದ ಕಾಗೆಯು ಸಂತೋಷಗೊಂಡು ನರಿಗೆ ಹಾಡು ಹಾಡಲು ಸಿದ್ಧವಾಯಿತು. ಆಗ ಕಾಗೆಯು ಹಾಡಲು ಬಾಯಿ ತೆರೆದ ಕೂಡಲೇ ಅದರ ಬಾಯಿಂದ ರೊಟ್ಟಿ ಬಿದ್ದು ಹೋಗುತ್ತದೆ. ಆಗ ನರಿಯು ಆ ರೊಟ್ಟಿಯನ್ನು ತೆಗೆದುಕೊಂಡು ಅಲ್ಲಿಂದ ಬೇಗನೆ ಓಡಿ ಹೋಗುತ್ತದೆ. ಇದನ್ನು ನೋಡಿ ಕಾಗೆ ಬೇಸರಗೊಂಡು ಅಲ್ಲಿಂದ ಹಾರಿ ಹೋಗುತ್ತದೆ. ಈ ಕಥೆಯಿಂದ ನಾವು ತಿಳಿಯುವುದೇನೆಂದರೆ, ಅತಿ ಸಿಹಿ ಮಾತುಗಳಿಗೆ ಕಿವಿ ಕೊಡಬಾರದು, ಯಾರ ಮಾತಿಗೂ ಮರಳಾಗಬಾರದು. ಕಥೆ ಚೆನ್ನಾಗಿತ್ತಲ್ವಾ? ನಾಳೆ ಇನ್ನೊಂದು ಕಥೆಯೊಂದಿಗೆ ಬರುವೆ.